ಕಾಲೇಜಿನ ಬ್ರೇಕ್ ಸಮಯದಲ್ಲಿ ಭೂಮಿ ಮಾಳುವಿನ ಕೈ ಹಿಡಿದುಕೊಂಡು ಮೈದಾನದ ಜನಸಂದಣಿ ಇಲ್ಲದ ಒಂದು ಮೂಲೆಗೆ ಹೋಗಿ ಕುಳಿತಳು. ಏನೇ ಮುಖದಲ್ಲಿ ಇಷ್ಟೊಂದು ಸಂತೋಷ ಕಾಣಿಸ್ತಿದೆ, ಯಾರಾದರೂ ಸೆಟ್ ಆದ್ರಾ? ಮಾಳು ತುಂಟತನದಿಂದ ಕೇಳಿದಾಗ ಭೂಮಿ ಅವಳಿಗೆ ನೋವಾಗದಂತೆ ಕೈ ಮೇಲೆ ಮೆಲ್ಲಗೆ ಹೊಡೆದಳು. ನಿನಗೆ ಇದೊಂದೇ ನಾ ಕೇಳೋಕಿರೋದು ಮಾಳು? ಛೇ, ನಾನು ಎಷ್ಟು ಖುಷಿಯಿಂದ ಓಡಿ ಬಂದಿದ್ದೀನಿ ಗೊತ್ತಾ, ಎಲ್ಲವನ್ನ ಹಾಳು ಮಾಡಿದೆ. ಅವಳು ಮುನಿಸಿಕೊಂಡು ಹೇಳಿದಾಗ ವಿಷಯ ಏನೆಂದು ತಿಳಿಯಲು ಮಾಳು ಅವಳನ್ನೇ ನೋಡ್ತಾ ಇದ್ಲು. ನೀನು ವಿಷಯ ಹೇಳು, ಏನದು ಅಷ್ಟು ಸಂತೋಷ? ನನ್ನ ಹತ್ರ ಹೇಳೋಕ್ಕಾಗಲ್ವಾ? ನಿನಗೆ ಮಾತ್ರ ಹೇಳೋಕೆ ಆಗೋದು ಕಣೆ, ಯಾಕಂದರೆ ನಿನ್ನ ಭಾವಿ ಗಂಡನ ಬಗ್ಗೆ ನಾನು ಹೇಳೋಕೆ ಹೊರಟಿರೋದು. ಏನು, ಆ ಮನುಷ್ಯ ಬೇರೆ ಯಾವುದಾದ್ರೂ ಹೆಣ್ಣಿನ ಜೊತೆ? ಮಾಳು ಗಾಬರಿಯಿಂದ ಕೇಳಿದಾಗ ಭೂಮಿಗೆ ಸಿಟ್ಟು ಬಂತು. ನೋಡು, ನನ್ನ ಅಣ್ಣನ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳಿದರೆ ಸುಮ್ಮನಿರಲ್ಲ ಮಾಳು. ಅಣ್ಣ ಕುಡಿತಾನೆ ಸೇಯ್ತಾನೆ ಅನ್ನೋದು ನಿಜ, ಆದರೆ ಪಾಪ ಒಳ್ಳೆಯವನ್ ಕಣೆ. ಇನ್ನು ಹೆಣ್ಣಿನ ವಿಷಯ ಒಂದೇ ಬಾಕಿ ಇತ್ತು. ಭೂಮಿ ಸಿಟ್ಟಿನಿಂದ ಹೇಳಿದಾಗಲೇ ಮಾಳುವಿಗೆ ತಾನು ಮಾಡಿದ ತಪ್ಪು ಅರ್ಥವಾಯಿತು. ಸಾರಿ ಕಣೆ, ನಾನು ಇದ್ದಕ್ಕಿದ್ದಂತೆ ಹಾಗೆ ಕೇಳಿದಾಗ ಆಮೇಲೆ ಅವನ ಸ್ವಭಾವ ನೋಡಿ ಅದನ್ನೂ ಮಾಡ್ತಾನೇನೋ ಅಂತ ಭಯ ಆಯಿತು ನನಗೆ. ನೀನು ಅದನ್ನು ಬಿಡು. ಆ ಮನುಷ್ಯ ಬೇರೆ ಮದುವೆ ಆದರೆ ಆ ಹೆಣ್ಣಿನ ಜೊತೆ ಸಂಸಾರ ಮಾಡಲು ನಾನು ಬಿಡಲ್ಲ. ನಿನ್ನ ಅಣ್ಣನನ್ನು ಕೊಂದು ನಾನೂ ಸಾಯ್ತೀನಿ. ಅವಳು ಸಿಟ್ಟಿನಿಂದ ಹೇಳೋದನ್ನು ನೋಡಿ ಕೇಳಿ ಭೂಮಿಯ ಕೋಪ ಮಾಯವಾಗಿ ಮುಖದಲ್ಲಿ ಖುಷಿ ಮೂಡ್ತು. ನೀನು ಸಿಟ್ಟಾಗಬೇಡ ಮಾಳು, ನಾನೊಂದು ಮಾತು ಹೇಳ್ತೀನಿ ಕೇಳು. ನೆನ್ನೆ ಅಣ್ಣ ಬಂದಿದ್ದ. ಯಾವಾಗ? ಮಾಳುವಿನ ಉಸಿರೇ ನಿಂತು ಹೋಗುತ್ತೇನೋ ಅನ್ನಿಸಿತು ಭೂಮಿಗೆ. ಆ ರೀತಿಯಲ್ಲಿ ಕಣ್ಣು ಬಿಟ್ಟುಕೊಂಡು ನಿಂತಿದ್ದಳು. ಸ್ವಲ್ಪ ಉಸಿರು ತಗೋ ಕಣೆ. ಅಣ್ಣ ರಾತ್ರಿ ಬಂದಿದ್ದ, ಫುಲ್ ಕುಡ್ದಿದ್ದ. ಬಂದವನು ಹಾಗೆ ಹೊರಟೋದ. ಆಮೇಲೆ ಯಾವಾಗಲೂ ಇಲ್ಲದ ಹಾಗೆ ಕೈಯಲ್ಲಿ ಸ್ವಲ್ಪ ಹಣ ಕೊಟ್ಟು ಹೋದ. 2 ತಿಂಗಳ ಸಂಬಳ ಒಟ್ಟಿಗೆ ಸಿಕ್ಕಿರೋ ಅಂತಿತ್ತು. ತನ್ನ ಕೈಯಲ್ಲೇ ಇಟ್ಕೊಂಡ್ರೆ ಹೋಗೋ ದಾರಿಯಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ಯಾರಾದರೂ ಎತ್ತಿಕೊಂಡು ಹೋಗ್ತಾರೆ ಅಂತ ಹೇಳಿ ನನ್ನ ಕೈಗೆ ಕೊಟ್ಟು ಹೋದ. ಭೂಮಿ ಮತ್ತು ಮಾಳು ಇಬ್ಬರ ಕಣ್ಣುಗಳು ಒಟ್ಟಿಗೆ ತುಂಬಿ ಬಂದವು. ಆ ಹಣವನ್ನು ವಾಪಸ್ ಕೊಡಲು ಹೋದಾಗ ಹೇಳಿದ, ಮಧ್ಯ ಮಧ್ಯ ನಾನು ನಿನ್ನ ಹತ್ತಿರ ಬಂದು ಇಸ್ಕೊಂಡು ಹೋಗ್ತೀನಿ ತಾನೆ, ನಿನಗೆ ಬೇಕಾದಾಗ ತಗೋ ಅಂತ. ಊಟ ಮಾಡು ಅಂದಾಗ ಬೇಡ ಅಂದ. ಆಮೇಲೆ ಸರಿಯಾಗಿ ಬುದ್ಧಿವಂತಳಾಗಿ ಇರುವಂಥ ಹಳೆಯ ಉಪದೇಶನೇ. ಕೊನೆಗೆ ಹೇಳಿದ, ನನಗೆ ಎಲ್ಲರೂ ಇದ್ದಾರೆ, ಆದರೆ ಅಣ್ಣನಿಗೆ ಮಾತ್ರ ಯಾರೂ ಇಲ್ಲ ಅಂತ. ಹೀಗೆ ಹೇಳುತ್ತಲೇ ಅವಳು ಬಿಕ್ಕಳಿಸಿ ಅಳಲು ಶುರು ಮಾಡ್ತಾಳೆ. ಮಾಳು ಕೂಡ ಹತ್ತು ಬಿಟ್ಟಳು. ಯಾರೂ ಇಲ್ಲವಂತೆ, ಹಾಗಾದರೆ ನಾನೇನು? ಎಷ್ಟು ವರ್ಷಗಳಾಯಿತು ಇಷ್ಟ ಅಂತ ಅವನ ಹಿಂದೆ ತಿರುಗೋಕೆ ಶುರು ಮಾಡಿ. ಆದರೂ ಹಾಗೆ ಹೇಳ್ತಾನಲ್ಲ. ಮಾಳು ಹಠದಿಂದಲೇ ಕಣ್ಣೀರು ಒರೆಸಿಕೊಂಡಳು. ಏನೇ, ನಿನ್ನ ಅಣ್ಣ ಇದನ್ನೆಲ್ಲ ಯಾವಾಗಲೂ ಹೇಳೋದೇ ಅಲ್ವಾ? ಅದನ್ನೆಲ್ಲ ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಟ್ಬಿಡಬೇಕು. ನೀನು ಹೋಗಿ ಕ್ಲಾಸ್ನಲ್ಲಿ ಕೂತ್ಕೋ. ನಾನು ನಿನ್ನ ಅಣ್ಣನಿಗೆ ಒಮ್ಮೆ ಫೋನ್ ಮಾಡಿ ನೋಡ್ತೀನಿ. ಬಂದವನು ನನ್ನನ್ನೊಮ್ಮೆ ಭೇಟಿಯಾಗಲು ನಿಲ್ಲಲಿಲ್ಲವಲ್ಲ, ಅದಕ್ಕೆ ಸರಿಯಾಗಿ ಕೊಟ್ಟು ಬರ್ತೀನಿ. ನೋಡೆ, ನೀನು ಸುಮ್ಮನೆ ಬೆಳ್ಳಂಬೆಳಗ್ಗೆ ಅಣ್ಣನ ಬಾಯಿಂದ ಬೈಸ್ಕೊಳ್ಳೋಕ್ಕೆ ಹೋಗಬೇಡ. ಬಾ ಕ್ಲಾಸ್ಗೆ ಹೋಗೋಣ. ಇಲ್ಲ ಕಣೆ, ಇದನ್ನೊಂದು ಕೇಳಿಬಿಟ್ಟ. ನಾನು ಬರ್ತೀನಿ, ನೀನು ಹೋಗು. ಭೂಮಿಯನ್ನು ಕಳುಹಿಸಿ ಮಾಳು ಮೊಬೈಲ್ ತೆಗೆದು ಭಾಸಿಯ ನಂಬರ್ಗೆ ಕಾಲ್ ಮಾಡಿದಳು. ಭಾಸಿ ಗಾಢ ನಿದ್ದೆಯಲ್ಲಿದ್ದ. ಮೊಬೈಲ್ ನಿರಂತರವಾಗಿ ರಿಂಗ್ ಆಗುತ್ತಿರುವುದನ್ನು ಕೇಳಿ ಸಿಟ್ಟಿನಿಂದಲೇ ಕಾಲ್ ಅಟೆಂಡ್ ಮಾಡಿ ಕಿವಿಗೆ ಒರಗಿಸಿಕೊಂಡು ಬೋರಲಾಗಿ ಮಲಗಿದ. ಭಾಸಿ, ಮಾಳುವಿನ ಧ್ವನಿ ಕೇಳಿದ ತಕ್ಷಣ ಅವನು ಕಣ್ಣು ಬಿಟ್ಟು ಮೊಬೈಲ್ನತ್ತ ನೋಡಿ ಮತ್ತೆ ಕಿವಿಗೆ ಇಟ್ಕೊಂಡ. ಥು, ಯಾರೇ ನಿನ್ನ ಭಾಸಿ? ಇಡು ಫೋನ್. ಬೆಳ್ಳಂಬೆಳಗ್ಗೆ ಉರಿ ತರಿಸೋಕೆ ಅಂತಾನೆ ಫೋನ್ ಮಾಡಿರೋದಾದರೆ ಫೋನ್ ಇಟ್ಟು ಬಿಟ್ಟು ಹೋಗು. ಸುಮ್ಮನೆ ನನ್ನ ಬಾಯಿಂದ ಕೆಟ್ಟ ಪದಗಳನ್ನ ಕೇಳಿಸ್ಕೊಳ್ಬೇಡ. ಭಾಸಿ ರೇಗ್ದಾಗ ಮಾಳು ಜೋರಾಗಿ ನಗಲು ಶುರು ಮಾಡಿದಳು. ನಗೋದಕ್ಕಾಗಿಯೇ ಫೋನ್ ಮಾಡಿದ್ಯಾ? ಓಹೋ, ಹಾಗಾದರೆ ನಾನು ಯಾಕೆ ಕಾಲ್ ಮಾಡಿದೆ ಅಂತ ನನ್ನ ಭಾಸಿಗೆ ತಿಳಿದುಕೊಳ್ಳೋ ಆಸೆ ಇದೆ. ಗುಡ್, ಹಾಗಾದರೆ ಸ್ವಲ್ಪ ಪ್ರಗತಿ ಕಾಣಿಸ್ತಾ ಇದೆ. ಮಾಳು ಹೆಮ್ಮೆಯಿಂದ ಹೇಳಿದಾಗ ಅವನು ಹಲ್ಲು ಕಡಿದ. ನೋಡು, ಆ ಹಲ್ಲು ಏನಾದರೂ ಮುರಿದು ಹೋದರೆ ನಾನು ಮಾತ್ರ ನಿನ್ನ ಜೊತೆ ಬರಲ್ಲ, ಹುಷಾರ್. ಆಮೇಲೆ ನೋಡೋಕ್ಕೆ ಚಂದನೇ ಇರಲ್ಲ. ಏನೇ, ಸುಮ್ಮನೆ ನನಗೆ ಹುಚ್ಚು ಹಿಡಿಸೋಕೆ ಬರಬೇಡ ನೀನು. ಅದು ನಿನಗೆ ಒಳ್ಳೆಯದಲ್ಲ. ಹುಚ್ಚು ಹಿಡ್ದವ್ರಿಗೆ ಮತ್ತೆ ಹುಚ್ಚು ಹಿಡಿಸೋದ್ರಲ್ಲಿ ನನಗೇನು ಖುಷಿ ಇದೆ? ನಾನು ಕಾಲ್ ಮಾಡಿದ್ದು ಬೇರೆ ವಿಷಯಕ್ಕೆ. ನೆನ್ನೆ ಬಂದಾಗ ನನ್ನನ್ನೊಮ್ಮೆ ನೋಡಿದೆಯೋ? ಯಾಕೆ ನನ್ನನ್ನು ನೋಡ್ದೇನೆ ಯಾಕೆ ಹೋದೆ? ಬೇಸರ ಆಯಿತು ನನಗೆ. ಮಾಳುವಿನ ಧ್ವನಿಯಲ್ಲಿ ನೋವು ಎದ್ದು ಕಾಣಿಸ್ತಾ ಇತ್ತು. ನಿನ್ನನ್ನು ನೋಡಲು ಬರೋಕೆ ನೀನ್ಯಾರು ನನಗೆ? ಇವಳದೊಂದು ರೋದನೆ. ಇಡು ಫೋನ್. ಬೆಳ್ಳಂಬೆಳಗ್ಗೆ ಮನುಷ್ಯನ ಪ್ರಾಣ ತಿನ್ನೋಕೆ ಅಂತ ಕಾಲ್ ಮಾಡಿದಾಳೆ.
ಇನ್ನು ನಿನಗೆ ಮದುವೆ ಆಗಲೇಬೇಕು ಅಂತಿದ್ರೆ ನಿನ್ನ ಅಣ್ಣನಿಗೆ ಹೇಳು, ಯಾರಾದರೂ ಒಬ್ಬನ್ನ ಹುಡುಕಿ ಕೊಡೋಕ್ಕೆ. ಹಾಗೆ ಯಾವನೋ ಒಬ್ಬ ಬೇಡ, ನನಗೆ ನೀನೇ ಬೇಕು. ಮಾಳು ಸಣ್ಣ ನಗುವಿನೊಂದಿಗೆ ಹೇಳಿದಾಗ ಭಾಸಿಗೆ ಸಿಟ್ಟು ನೆತ್ತಿಗೇರಿತು. ನಿನ್ನ ಹುಚ್ಚಿಗೆ ಮದ್ದನ್ನು ನಾನು ನೇರವಾಗಿ ಬಂದಾಗ ಕೊಡ್ತೀನಿ. ಇನ್ನು ಮುಂದೆ ನನ್ನ ಮೊಬೈಲ್ಗೆ ಒಂದೇ ಒಂದು ಕಾಲ್ ಮಾಡಿದ್ರೆ ನೋಡ್ತಾ ಇರು. ಭಾಸಿ ಹೀಗೆ ಕೂಗಾಡುತ್ತಲೇ ಕಾಲ್ ಕಟ್ ಮಾಡ್ದ. ಮಾಳುವಿಗೆ ನಗು ಬಂತು. ಎಷ್ಟು ಕೂಗಾಡಿದ್ರೂ ಏನೂ ಪ್ರಯೋಜನವಿಲ್ಲ ಬಿಡು, ನಾನು ನಿನ್ನನ್ನು ನನ್ನವನನ್ನಾಗಿ ಮಾಡಿಕೊಂಡೇ ತೀರ್ತೀನಿ ಹೀಗೆಂದು ಗುಣುಗುತ್ತಾ ಹಾಡು ಹೇಳಿಕೊಳ್ಳುತ್ತಲೇ ಮಾಳು ಕ್ಲಾಸ್ಗೆ ಹೋದಾಗ ಭೂಮಿ ಅವಳಿಗಾಗಿಯೇ ಕಾಯುತ್ತಿದ್ದಳು. ಏನಾಯ್ತು? ಅಣ್ಣನ ಬಾಯಿಂದ ಎಲ್ಲವನ್ನ ಕೇಳಿಸ್ಕೊಂಡೆ ಅಲ್ಲ? ಭೂಮಿ ನಗುತ್ತಲೇ ಕೇಳಿದಳು. ಕೇಳಿಸಿಕೊಂಡೆಲ್ಲ. ಐ ಲವ್ ಯು ಮಾಳು ಅಂತ. ಹಾಗಾದರೆ ಬೈಗುಳ ಕೇಳಿಸ್ಕೊಂಡಿದ್ದೀಯಾ? ಹೀಗೆ ಹೇಳುತ್ತಲೇ ಭೂಮಿ ಬಾಯಿ ಮುಚ್ಚಿಕೊಂಡು ನಗಲಾರಂಭಿಸಿದಳು. ಸಣ್ಣ ನಗುವಿನೊಂದಿಗೆ ಮಾಳು ಅವಳ ಹೆಗಲಿಗೆ ಒರಗಿಕೊಂಡಳು. ಮಧ್ಯಾಹ್ನ ಊಟಕ್ಕೆ ಬಂದ ರಾಜೇಂದ್ರನಿಗೆ ಶೀಜಾ ಊಟ ಬಡಿಸುತ್ತಿರುವಾಗ ಶಿಖಾ ಅವರ ಬಳಿ ಬಂದು ಕುಳಿತಳು. ನೀನೇನು ಇವತ್ತು ಕ್ಲಾಸ್ಗೆ ಹೋಗಿಲ್ವಾ? ಊಟ ಮಾಡುತ್ತಲೇ ರಾಜೇಂದ್ರ ಶಿಖಾಳನ್ನ ಕೇಳಿದ. ತುಂಬ ಸುಸ್ತಾಗ್ತಿದೆ ಅಪ್ಪ, ವಿಪರೀತ ತಲೆನೋವು. ಒಂದು ಪ್ಯಾರಾಸಿಟಮಾಲ್ ತೆಗೆದುಕೊಂಡು ನುಂಗಬಾರ್ದಿತ್ತಾ? ಅವಳತ್ತ ನೋಡುತ್ತಾ ಆತ ಕೇಳಿದ. ನಾನು ಕೊಟ್ಟಿದ್ದೀನಿ, ಆಮೇಲೆ ಅವಳಿಗೆ ಕಾಲೇಜ್ನಲ್ಲಿ ಫೀಸ್ ಕಟ್ಟಬೇಕು ಈ ವಾರ. ಏನು ಮಾಡೋದು? ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ಅದನ್ನೆಲ್ಲ ನಾನು ಸರಿ ಮಾಡ್ತೀನಿ. ಇವಳ ಮೇಲೇ ನನ್ನ ಎಲ್ಲ ಭರವಸೆಯೂ ಇರೋದು. ರಾಜೇಂದ್ರ ಹೀಗೆ ಹೇಳುತ್ತಲೇ ಊಟ ಮುಂದುವರಿಸಿದ. ಭೂಮಿಗಿಂತ ಕೇವಲ 1 ವರ್ಷ ಚಿಕ್ಕವಳು ಶಿಖಾ. ಡಿಗ್ರಿ 1ನೇ ವರ್ಷ ಓದುತ್ತಿದ್ದಾಳೆ. ಒಳ್ಳೆಯ ಶಿಕ್ಷಣ ಸಿಗಲಿ ಎಂದು ಅವಳನ್ನು ಪ್ರೈವೇಟ್ ಕಾಲೇಜಿಗೆ ಸೇರಿಸಲಾಗಿತ್ತು. ಮತ್ತೊಂದೆಡೆ ಗವರ್ಮೆಂಟ್ ಕಾಲೇಜಿನಲ್ಲಿ ಕೆಲಸಕ್ಕೆ ಹೋಗುತ್ತಲೇ ಓದುತ್ತಿರುವ ಭೂಮಿ ಎಂಬ ಮಗಳ ಬಗ್ಗೆ ಆತ ಆ ಕ್ಷಣದಲ್ಲಿ ಒಮ್ಮೆನೂ ಯೋಚಿಸಲಿಲ್ಲ. ಅವನ ಇಂದಿನ ಪ್ರಪಂಚವೆಂದರೆ ಆ ಕುಟುಂಬ ಮಾತ್ರವೇ ಆಗಿತ್ತು. ಸಂಜೆ ಬಸ್ ಹತ್ತಲು ನಿಂತಿದ್ದಾಗ ಅಗ್ನಿಯ ಕಣ್ಣಿಗೆ ಅವಳು ಬಿದ್ದಳು. ಹತ್ತು, ಹೊರಗೆ ಕಾಯ್ತಾ ನಿಲ್ಬೇಡ. ಪರವಾಗಿಲ್ಲ. ಭೂಮಿ ಅವನ ಆಹ್ವಾನವನ್ನು ತಿರಸ್ಕರಿಸಿ ಹೊರಗೆ ನಿಂತಳು. ಶಾಲೆ ಬಿಡುವುದು 4 ಗಂಟೆಗೆ ಆಗಿದ್ದರಿಂದ ಹೋಗುವಾಗ ಅಷ್ಟು ಜನದಟ್ಟಣೆ ಇರುವುದಿಲ್ಲ. ಆದರೂ ಸ್ವಲ್ಪ ರಶ್ ಇರುತ್ತೆ. ಆಮೇಲೆ ಕಾಲೇಜು ಬಿಟ್ಟ ತಕ್ಷಣ ಅವಳು ಬೇಗನೆ ಹೊರಡುತ್ತಾಳೆ. ಹಾಗಾಗಿ ಮೊದಲು ಸಿಗುವ ಬಸ್ ಹತ್ತುತ್ತಾಳೆ. ಅದೇ ಕಾರಣಕ್ಕೆ ಅವಳು ಅಂಬಾಡಿ ಬಸ್ಸಿನ ಕಾಯಂ ಪ್ರಯಾಣಿಕಳಾಗಿದ್ದಳು. ಬಸ್ ಹೊರಡುವ ಸಮಯವಾದಾಗ ಎಲ್ಲರೂ ನೂಕುನುಗ್ಗಲಿನಲ್ಲಿ ಹತ್ತಿದರು. ಸೀಟುಗಳಿದ್ದ ಕಾರಣ ಬಹುಪಾಲು ಜನರು ಕುಳಿತುಕೊಂಡರು. ಭೂಮಿಗೆ ಸೀಟು ಸಿಗದಿದ್ದರೂ ಪರವಾಗಿಲ್ಲ ಎಂಬಂತೆ ನಿಂತಿದ್ದಳು. ಅಲ್ಲಿ ಕೂರಬಾರ್ದಿತ್ತಾ? ಡ್ರೈವರ್ ಪಕ್ಕದಲ್ಲಿದ್ದ ವೆಲ್ವೆಟ್ ಹಾಸಿದ ಪೆಟ್ಟಿಗೆಯ ಮೇಲೆ ಕೂರಲು ಅಗ್ನಿ ಸೂಚಿಸಿದ. ಅವನ ಬಾಯಿಂದ ಯಾವುದೇ ಮಾತು ಕೇಳಿಸಿಕೊಳ್ಳಬಾರದೆಂದು ಅವಳು ಬ್ಯಾಗನ್ನು ಮಡಿಲಲ್ಲಿಟ್ಟುಕೊಂಡು ಕುಳಿತಳು. ಮೊದಲು ಅವನು ಏನೂ ಮಾತನಾಡಲಿಲ್ಲ. ಆದರೆ ಸ್ವಲ್ಪ ಹೊತ್ತಿನ ನಂತರ ಹೊರಗೆ ನೋಡುತ್ತಾ ಕುಳಿತಿದ್ದವಳ ಬಳಿ ಅಗ್ನಿ ಮಾತನಾಡತೊಡಗಿದ. ನಿನ್ನ ಕ್ಲಾಸ್ ಹೇಗಿದೆ? ಯಾವ ವರ್ಷ ಈಗ? PG 2ನೇ ವರ್ಷ. ಕ್ಲಾಸ್ ಪರವಾಗಿಲ್ಲ, ಚೆನ್ನಾಗಿನೇ ನಡೀತಾ ಇದೆ. ಸ್ವಲ್ಪ ಹೊತ್ತು ಅವನು ಏನೂ ಮಾತನಾಡಲಿಲ್ಲ. ಮಧ್ಯೆ ಮಧ್ಯೆ ಅವಳ ಕೂದಲಿನ ತುದಿ ಅವನನ್ನು ತಾಕುತ್ತಲೇ ಇತ್ತು. ಮೊದಲು ಸಿಟ್ಟು ಬಂದರೂ ಏನನ್ನೋ ಯೋಚಿಸುತ್ತಾ ಕುಳಿತಿದ್ದವಳಿಗೆ ಏನೂ ಹೇಳಲು ಅವನಿಗೆ ಮನಸ್ಸಾಗಲಿಲ್ಲ. ದಿನ ಹಾಲು ಹಾಕಲು ಹೋಗ್ತೀಯಾ? ಅವನ ಪ್ರಶ್ನೆ ಕೇಳಿ ಅವಳು ಮುಖ ತಿರುಗಿಸಿ ನೋಡಿ ಹೌದೆಂದು ತಲೆ ಅಲ್ಲಾಡಿಸಿದಳು. ಮನೆಯಿಂದಲೇನಾ? ಹಾಂ. ಮತ್ತೆ ಇಬ್ಬರೂ ಮಾತನಾಡಲಿಲ್ಲ. ಕ್ಷಣಗಳು ಕಳೀತಾ ಇದ್ವು. ಕಾವಂಪುರ ಕಂಡಕ್ಟರ್ ಕೂಗಿ ಹೇಳಿದಾಗ ಅವಳು ಬೇಗನೆ ಬ್ಯಾಗ್ ತೆಗೆದುಕೊಂಡು ಎದ್ದು ನಿಂತಳು. ಕೂದಲಿಗೆ ಎಳೆದಂತಾಗಿ ಅವಳು ನೋವಿನಿಂದ ಕೂದಲನ್ನು ಹಿಡಿದುಕೊಂಡಾಗ ಅಗ್ನಿ ತನ್ನ ಕೈಯತ್ತ ನೋಡಿದ. ಕೂದಲಿನ ತುದಿ ಅವನ ವಾಚ್ನಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಅಗ್ನಿ ಬೇಗನೆ ಅದನ್ನು ಬಿಡಿಸಲು ಪ್ರಯತ್ನಿಸಿದ. ನಾನು ನಿನಗೆ ಏನಾದರೂ ತೊಂದರೆ ಕೊಟ್ಟಿದ್ದೀನಾ? ದಿನ ನನಗೆ ಹುಡುಕಿಕೊಂಡು ಬರುತ್ತಲ್ಲ ಈ ಕೂದಲು. ಹೀಗೆ ಹೇಳುತ್ತಲೇ ಅವನು ಕೂದಲನ್ನು ಬಿಡಿಸಿಕೊಟ್ಟ. ಸಾರಿ. ಹೀಗೆ ಹೇಳಿ ಅವಳು ಇಳಿದು ಹೋಗುವಾಗ ಅವನೊಮ್ಮೆ ಮುಗುಳ್ನಕ್ಕ. ಸುಮ್ಮನೆ ಬಸ್ ಹೋದ ತಕ್ಷಣ ಅವಳು ಕೂದಲನ್ನು ಮುಂದಕ್ಕೆ ಹಾಕಿಕೊಂಡಳು. ನನ್ನ ದೇವ್ರೆ, ದಿನ ಇದು ಅವನ ಹತ್ತಿರವೇ ಹೋಗೋದ್ರಿಂದ ಅವನ ಬಾಯಿಂದ ಎಲ್ಲವನ್ನ ಕೇಳಿಸಿಕೊಳ್ಳುವ ಪರಿಸ್ಥಿತಿ ಬಂದಿದೆಯಲ್ಲ. ಹೀಗೆ ಯೋಚಿಸುತ್ತಲೇ ಭೂಮಿ ಮನೆಗೆ ನಡೆದಳು. ಯಾವಾಗಲೂ ಇಲ್ಲದ ಹಾಗೆ ಯಾರೋ ಮನೆಗೆ ಬಂದಿದ್ದಾರೆ, ಯಾರಿರಬಹುದು? ಹೀಗೆ ಆಲೋಚಿಸುತ್ತಲೇ ಅವಳು ಜಗುಲಿಯ ಕಡೆಗೆ ಬಂದಳು. ಅಲ್ಲಿ ಯಾರೋ ನಗುತ್ತಾ ಮಾತನಾಡುತ್ತಿರುವ ಶಬ್ದ ಕೇಳಿಸ್ತಾ ಇತ್ತು. ಭೂಮಿಯ ಬಗ್ಗೆ ನೆನೆಸಿಕೊಂಡಾಗಲೆಲ್ಲ ನನಗೆ ಬೇಸರವಾಗುತ್ತೆ. ನಿನ್ನ ಅಣ್ಣ ಒಮ್ಮೆ ತಿರುಗಿ ಕೂಡ ಅವಳನ್ನು ನೋಡೋದಿಲ್ಲ. ಆ ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಇವಳನ್ನು ದೂಷಿಸಿ ಏನು ಪ್ರಯೋಜನ? ಯಾರೂ ಇಲ್ಲ ನನ್ನ ಮಕ್ಕಳಿಗೆ.
ಭಾಸಿಗೆ ಪ್ರೀತಿ ಏನೂ ಕಡಿಮೆ ಆಗಿಲ್ಲ. ಆದರೂ ಇವಳು ತನ್ನ ತಾಯಿಯಂತೆಯೇ ದಾರಿ ತಪ್ಪುತ್ತಾಳೇನೋ ಎಂಬ ಚಿಂತೆ ಅವನಿಗೆ. ಅಜ್ಜಿ ಯಾರ ಬಳಿ ತಮ್ಮ ಸಂಕಟವನ್ನು ತೋಡಿಕೊಳ್ಳುತ್ತಿದ್ದಾರೆಂದು ಯೋಚಿಸುತ್ತಾ ಒಳಗೆ ಹೋದವಳು ಕುರ್ಚಿಯಲ್ಲಿ ಕುಳಿತಿದ್ದವರನ್ನ ಕಂಡು ಅಲ್ಲಿಯೇ ಮರಗಟ್ಟಿ ನಿಂತಳು. ಶ್ರೀ ಅಣ್ಣ. ಬಾಗಿಲಲ್ಲಿ ನಿಂತಿದ್ದ ಭೂಮಿಯನ್ನ ನೋಡಿ ತಕ್ಷಣ ಶ್ರೀಯ ಕಣ್ಣುಗಳು ಅರಳಿದವು. ಅವನ ದೃಷ್ಟಿ ಇದ್ದಕ್ಕಿದ್ದಂತೆ ಬಾಗಿಲಿನತ್ತ ಹರಿಯುತ್ತಿರುವುದನ್ನು ಕಂಡ ರಾಜಿತಾ ಕೂಡ ಅತ್ತ ನೋಡಿದಳು. ಓಹೋ ಭೂಮಿ, ಯಾಕೆ ಮಗಳೇ ಅಲ್ಲೇ ನಿಂತ್ಕೊಂಡ್ಬಿಟ್ಟೆ, ಒಳಗೆ ಬಾ. ರಾಜಿತಾ ಕರೆದಾಗ ಅವಳು ಸ್ವಲ್ಪ ಹಿಂಜರಿಕೆಯಿಂದಲೇ ಅವರ ಬಳಿ ಬಂದಳು. ಏನಿದು, ಶ್ರೀಯನ್ನ ನೋಡಿದ್ದಕ್ಕೆ ನಿನ್ನ ಮುಖ ಬಾಡಿ ಹೋಯ್ತಾ? ಹಾಂ. ರಾಜಿತಾ ಎದ್ದು ನಿಂತು ಅವಳ ಗಲ್ಲ ಹಿಡಿದು ಕೇಳಿದಳು. ಆ ಪ್ರಶ್ನೆ ಕೇಳಿದ ಕೂಡಲೇ ಅವಳ ಉತ್ತರ ಏನೆಂದು ತಿಳಿಯಲು ಶ್ರೀ ಅವಳನ್ನೇ ದಿಟ್ಟಿಸಿ ನೋಡತೊಡಗಿದ. ಅಯ್ಯೋ ಹಾಗೇನಿಲ್ಲ ಅತ್ತೆ, ಇದ್ದಕ್ಕಿದ್ದಂತೆ ನೋಡಿದ್ನಲ್ಲ ಅದಕ್ಕೆ. ಇರಲಿ, ನಾನು ಚಹಾ ತರ್ತೇನೆ. ಹೀಗೆ ಹೇಳಿ ಅವಳು ಅಡುಗೆ ಮನೆಯತ್ತ ನಡೆದಾಗ ಶ್ರೀಯ ಕಣ್ಣುಗಳು ಅವಳ ಹಿಂದೆನೇ ಸಾಗ್ತಾ ಇದ್ದವು. ನಿನ್ನನ್ನು ನೋಡಿ ನಾಚಿಕೆ ಆಯಿತು ಅನ್ಸತ್ತೆ, ಹೋಗಿ ಮಾತನಾಡು. ರಾಜಿತಾ ಹಾಗೆ ಹೇಳಿದ್ದೇ ತಡ ಶ್ರೀ ತಕ್ಷಣ ಎದ್ದು ಅಡುಗೆ ಮನೆಯತ್ತ ಹೋದ. ಭೂಮಿ ಅಷ್ಟರಲ್ಲೇ ಪಾತ್ರೆಯಲ್ಲಿ ನೀರು ಹಿಡಿದು ಸ್ಟವ್ ಮೇಲೆ ಇಟ್ಟು ನೋಡುತ್ತಿದ್ದಳು. ಏನು, ನನ್ನನ್ನು ನೋಡಿ ಓಡಿ ಬಂದ್ಯಾ? ಹಾಂ. ಶ್ರೀ ಅವಳ ಬಳಿ ಬಂದು ಒಂಟಿ ಹುಬ್ಬೆರೆಸಿ ಕೇಳಿದಾಗ ಅವಳೊಮ್ಮೆ ಸಣ್ಣಗೆ ಮುಗುಳ್ನಕ್ಕಳು. ಹೌದೋ ಅಲ್ವೋ? ಶ್ರೀ ಅವಳನ್ನು ನೋಡುತ್ತಲೇ ಮತ್ತೆ ಮತ್ತೆ ಕೇಳ್ದ. ಅಲ್ಲ, ಎಲ್ಲರನ್ನ ಒಟ್ಟಿಗೆ ನೋಡಿದ್ನಲ್ಲ, ಹಾಗಾಗಿ ಇದ್ದಕ್ಕಿದ್ದಂತೆ ಆ ಥರ ಆಯಿತು. ಶ್ರೀ, ನೀವು ಯಾವಾಗ ಬಂದ್ರಿ? ಸ್ಲ್ಯಾಬ್ ಮೇಲೆ ಕುಳಿತಿದ್ದ ಶ್ರೀಯನ್ನು ನೋಡುತ್ತಾ ಅವಳು ಕೇಳಿದಳು. ನೆನ್ನೆ ಬಂದ ತಕ್ಷಣ ಮೊದಲು ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತು, ಆದರೆ ರಾತ್ರಿ ಆಗಿತ್ತು, ಅದಕ್ಕೆ ಬೆಳಗ್ಗೆ ಬಂದು ನೋಡೋಣ ಅಂತ ಮಲಗಿದ್ದೆ. ಆದರೆ ಗಾಢ ನಿದ್ರೆಗೆ ಜಾರಿಬಿಟ್ಟೆ. ಅವನು ಹೇಳಿದ್ದನ್ನು ಕೇಳಿ ಭೂಮಿ ಕೇವಲ ಒಂದು ಸಣ್ಣ ನಗು ಬೀರಿದಳಷ್ಟೆ. ಇನ್ನೂ ಎಷ್ಟು ದಿನ ಅಂತ ನಿನ್ನ ಉತ್ತರಕ್ಕಾಗಿ ಕಾಯ್ತಾ ನಿಲ್ಕೋಬೇಕು? ನನಗೂ ತುಂಬ ಬೇಸರ ಆಗಿದೆ. ಈಗ ಈ ಬಾರಿ ಹಿಂದಿರುಗುವಾಗ ನಿನ್ನನ್ನು ಕರೆದುಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ತಾತ ಮತ್ತು ಅಜ್ಜಿ ಬಗ್ಗೆ ಯೋಚಿಸಿ ನೀನು ಒದ್ದಾಡಬೇಡ, ಅವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ. ಅಲ್ಲಿ ನಮ್ಮಮ್ಮ ಇದ್ದಾರಲ್ಲ, ಅವರಿಗೇನೂ ಕಡಿಮೆ ಮಾಡಲ್ಲ. ಶ್ರೀ ನಿರೀಕ್ಷೆಯಿಂದ ಕೇಳಿದಾಗ ಅವಳು ಮುಖ ತಗ್ಗಿಸಿ ನಿಂತಿದ್ದಳು. ಏನು, ಒಂದು ಉತ್ತರ ಕೊಡ್ತಾ ಇಲ್ಲ? ಇನ್ನೂ ನನ್ನನ್ನು ನೋಯಿಸ್ಬೇಕು ಅಂತಿದ್ಯಾ? ಚಿಕ್ಕಂದಿನಿಂದಲೂ ಇರೋ ಆಸೆ, ಪ್ಲೀಸ್. ಅದು ನಾನು. ಬೇಡ, ಈ ಬಾರಿ ನಮ್ಮೂರಿನ ಜಾತ್ರೆಗೆ ತಾತ ಅಜ್ಜಿಯ ಜೊತೆ ಬರ್ತೀಯಲ್ಲ, ಆಗ ಹೇಳಿದರೆ ಸಾಕು. ಅಲ್ಲಿಯವರೆಗೆ ಯೋಚಿಸಲು ನಿನಗೆ ಸಮಯವಿದೆ ಭೂಮಿ. ನಿನ್ನನ್ನು ಒಮ್ಮೆ ನೋಡಬೇಕು ಅನ್ನೋ ಆಸೆ ಇತ್ತು, ಈಗ ಸ್ವಲ್ಪ ಸಮಾಧಾನ ಆಯಿತು. ನೀನು ಎಷ್ಟು ಕಷ್ಟಪಡ್ತಾ ಇದ್ದೀಯಾ ಅಂತ ನನಗೆ ಗೊತ್ತು. ಆದರೆ ನಿನ್ನ ಕೊರಳಿಗೆ ತಾಳಿ ಕಟ್ಟದೆ ಪದೇ ಪದೇ ಸಹಾಯ ಮಾಡಲು ಬಂದರೆ ಅದು ನಿನಗೆ ಕೆಟ್ಟ ಹೆಸರು ತರುತ್ತದೇನೋ ಅಂತ ನಾನು ಬೇಕಂತಲೇ ಹಿಂದೆ ಸರಿತಾ ಇದ್ದೀನಿ. ಹಾಗಂತ ಏನಾದರೂ ಸಹಾಯ ಬೇಕಾದರೆ ನನಗೆ ಕಾಲ್ ಮಾಡೋಕ್ಕೆ ಹಿಂಜರಿಬೇಡ. ಅವನು ಹೇಳಿದ್ದನ್ನೆಲ್ಲವನ್ನ ಅವಳು ಸಣ್ಣ ಮುಗುಳ್ನಗುವಿನೊಂದಿಗೆ ಕೇಳಿಸಿಕೊಂಡಳು. ಶ್ರೀ ಮತ್ತು ರಾಜಿತಾ ತುಂಬ ಹೊತ್ತು ಭೂಮಿ ಹಾಗೂ ಅವಳ ತಾತ ಅಜ್ಜಿಯೊಡನೆ ಮಾತನಾಡುತ್ತಾ ಕುಳಿತಿದ್ರು. ರಾಜಿತಾಳ ಮನಸ್ಸಿನಲ್ಲಿದ್ದುದು ಒಂದೇ ಯೋಚನೆ, ಅದು ತನ್ನ ಮಗ ಭೂಮಿಯನ್ನೇ ಮದುವೆಯಾಗಬೇಕೆಂಬುದು. ಅವಳಂತಹ ಹೆಣ್ಣು ಮಗಳೇ ತನ್ನ ಸೊಸೆಯಾಗಿ ಬರಬೇಕು ಎಂದು ಅವಳು ಮನಸ್ಸಿಗೆ ಹೇಳಿಕೊಳ್ಳುತ್ತಿದ್ದಳು. ತನ್ನ ಅಣ್ಣನ ರಕ್ತವಾದರೂ ಗುಣ ಮಾತ್ರ ತನ್ನ ತಾಯಿಯದು ಎಂದು ಅವಳಿಗೆ ಗೊತ್ತಿತ್ತು. ಭೂಮಿಯ ವಿನಯ, ಸಹನೆ ಮತ್ತು ಬದುಕಿಗಾಗಿ ಅವಳು ಪಡುತ್ತಿರುವಂತಹ ಒದ್ದಾಟ ಇದೆಲ್ಲವೂ ಅವಳಿಗೆ ಚೆನ್ನಾಗಿ ತಿಳಿದಿತ್ತು. ಆದರೆ ಭೂಮಿಯ ಮುಖದಲ್ಲಿ ಯಾವುದೇ ವಿಶೇಷವಾದ ಭಾವನೆಗಳಿರಲಿಲ್ಲ. ಅವಳು ಕೇವಲ ಸಹಜವಾಗಿ ಅವರೊಂದಿಗೆ ಮಾತನಾಡ್ತಾ ಇದ್ಲು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.